ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಪ್ರತಿನಿತ್ಯವೂ ಉತ್ಪತ್ತಿಯಾಗುವಂತ ಕಸವನ್ನ ವಿಲೇವಾರಿ ಮಾಡಲಾಗುತ್ತೆ. ಆದರೆ ಹೀಗೆ ವಿಲೇವಾರಿ ಮಾಡುವಂತಹ ಲಾರಿಗಳನ್ನ ತಡೆ ಹಿಡಿಯಲಾಗಿತ್ತು. ಗ್ರಾಮಸ್ಥರು ತಡೆ ಹಿಡಿದಿದ್ರು. ಬೆಳ್ಳಹಳ್ಳಿ ಮತ್ತು ಮಿಟ್ಗಾನಹಳ್ಳಿಯ ಗ್ರಾಮಸ್ಥರು ತಡೆ ಹಿಡಿದಿದ್ರು. ಇದೀಗ ಅವರನ್ನ ಮನವೊಲಿಸುವಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸಫಲವಾಗಿದೆ. ಬೆಳ್ಳಹಳ್ಳಿ ಮತ್ತು ಮಿಟ್ಗಾನಹಳ್ಳಿ ಗ್ರಾಮಸ್ಥರ ಜೊತೆಗೆ ಮಾತುಕತೆಯಾಗಿದೆ. ಕೆಲ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವುದಕ್ಕೆ ತೀರ್ಮಾನ ಮಾಡಿದ್ದೀವಿ. ರಾತ್ರಿಯೇ ಈ ಸಮಸ್ಯೆ ಬಗೆಹರಿದಿದೆ. ಲಾರಿಗಳ ಕಾರ್ಯಾಚರಣೆ ಆರಂಭ ಆಗಿದೆ ಅಂತ ಮಹೇಶ್ವರ್ ರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಮಹೇಶ್ವರ್ ರಾವ್ ಪ್ರತಿಕ್ರಿಯೆ ಕೊಟ್ಟಿರೋದು. ಸರ್ಕಾರದ ಮಟ್ಟದಲ್ಲಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತೀರ್ಮಾನ ಆಗುತ್ತೆ. ಕೆಲ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಅವರು ಬೇಡಿಕೆ ಇಟ್ಟಿದ್ದಾರೆ. ಈ ಸಮಸ್ಯೆ ರಾತ್ರಿಯೇ ಬಗೆಹರಿದಿದೆ. ಲಾರಿಗಳ ಕಾರ್ಯಾಚರಣೆ ಆರಂಭ ಆಗಿದೆ ಅಂತ ಮಹೇಶ್ವರ್ ರಾವ್ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು. ಅಂದರೆ ಗ್ರಾಮ ಅಭಿವೃದ್ಧಿ ನಿಧಿ ವಿಲೇಜ್ ಫಂಡ್ 2 ವರ್ಷಗಳಿಂದ ಕೊಟ್ಟಿಲ್ಲ ಅಂತ 150 ಲಾರಿಗಳನ್ನು 2 ಗ್ರಾಮಗಳಲ್ಲಿ, ಅಂದರೆ ಅಲ್ಲಿ ಕಸಗಳನ್ನು ಡಂಪ್ ಮಾಡುವಂತಹ ಯಾರ್ಡ್ಗಳಿವೆ. ಮಿಟ್ಗಾನಹಳ್ಳಿ ಮತ್ತು ಬೆಳ್ಳಹಳ್ಳಿಯಲ್ಲಿ ಕಸವನ್ನು ಡಂಪ್ ಮಾಡೋದಕ್ಕೆ ಅಲ್ಲಿಯ ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸಿದರು. ಮಿಟ್ಗಾನಹಳ್ಳಿ ಬೆಳ್ಳಹಳ್ಳಿ ಗ್ರಾಮದಲ್ಲಿರುವ ಕಸ ಸಂಸ್ಕರಣಾ ಘಟಕಗಳಿವು, ಡಂಪಿಂಗ್ ಯಾರ್ಡ್ಗಳಿವು. ಡಂಪಿಂಗ್ ಯಾರ್ಡ್ಗಳ ಒಳಗೆ ಹೋಗದೇನೆ ವಾಹನಗಳು, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸರದಿ ಸಾಲಲ್ಲಿ ಎಲ್ಲವೂ ಕೂಡ ನಿಂತಿತ್ತು. ಕಳೆದ 2 ವರ್ಷಗಳಿಂದ ವಿಲೇಜ್ ಫಂಡ್ ಬಂದಿಲ್ಲ ಅಂತ ಜಿಬಿ ಸತಾಯಿಸ್ತಾ ಇರುವಂಥ ಆರೋಪ ಆಗಿತ್ತು. ಸ್ಥಳೀಯ ಶಾಸಕಿಯಾಗಿರುವಂಥ ಮಂಜುಳಾ ಅರವಿಂದ್ ಲಿಂಬಾವಳಿ ಸೂಚನೆ ಮೇರೆಗೆ ಬಂದೆಂಬ ಮಾಹಿತಿ ಕೂಡ ಸಿಕ್ಕಿತ್ತು. ಇದೀಗ ಅವರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಗ್ರಾಮಸ್ಥರ ಸಮಸ್ಯೆಗಳೇನಿತ್ತು, ಇದನ್ನ ಜಿಬಿಎ ಹೇಗೆ ತೆಗೆದುಕೊಂಡಿದೆ, ಹೇಗೆ ಮನವೊಲಿಸಿದ್ದಾರೆ ಅವರನ್ನ? ಪ್ರವೀಣ್, ಇದು ಬಹಳ ದೊಡ್ಡ ಸಮಸ್ಯೆ. ಯಾಕಂತಂದ್ರೆ ಒಂದ್ಸಲಿ ಏನಾದ್ರು ಕಸದ ಲಾರಿಗಳು ನಿಂತು ಬಿಟ್ರೆ ಇಡೀ ಒಂದು ಬೆಂಗಳೂರು ಗೊಬ್ಬನಾರ್ಬೇಕಾಗ್ತದೆ. ಹಿಂದೆ ಕೂಡ ಬಹಳ ಹಿಂದೆ ಕೂಡ ಇದು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲೂ ಕೂಡ ಬೆಂಗಳೂರು ಒಂದು ಗಾರ್ಬೇಜ್ ಸಿಟಿ ಅನ್ನೋ ರೀತಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಹಲವು ವಿವಾದ ಆಗಿದ್ದನ್ನು ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಈ ಬಾರಿ ಆ ರೀತಿ ಸಮಸ್ಯೆ ಮತ್ತೆ ಆಗ್ಬಿಡುತ್ತಾ ಎನ್ನುವಂತ ಒಂದು ಆತಂಕ ಎದುರಾಗಿತ್ತು. ಆದ್ರೆ ಬಹಳ ಒಂದು ಜಾಣ್ಮೆಯ ನಡೆಯನ್ನ ಮಾಡಿರುವಂತದ್ದು ಜಿಬಿಎ ಚೀಫ್ ಕಮಿಷನರ್ ಮಹೇಶ್ವರ್ ರಾವ್ ಅವರು ಗ್ರಾಮಸ್ಥರ ಜೊತೆ ಮಾತುಕತೆ ಮಾಡಿದ್ದಾರೆ. ಸರ್ಕಾರದೊಂದಿಗೆ ಮಾತುಕತೆ ಮಾಡಿದ್ದಾರೆ. ಸರ್ಕಾರದಿಂದಲೂ ಕೂಡ ಗ್ರಾಮಸ್ಥರು ಏನ್ ಹೇಳ್ತಾ ಇದ್ದಾರೆ, ಮೂಲಭೂತ ಸೌಕರ್ಯಗಳ ಡೆವಲಪ್ಮೆಂಟ್ ಆಗ್ಬೇಕಾಗ್ತದೆ. ಆ ಡೆವಲಪ್ಮೆಂಟ್ಗೆ ಇವರೊಂದು ಅಂದ್ರೆ ಒಂದು ಪರಿಹಾರ ಸ್ವರೂಪದ್ದು. ಯಾಕಂದ್ರೆ ಎಲ್ಲಿ ಕಸವನ್ನ ತಂದು ಡಂಪ್ ಮಾಡ್ತಾರೆ, ಸಹಜವಾಗಿ ಅದರದ ನೀರು, ಆ ಲಿಚ್ಚೆಟ್ಟಿನ ವಾಸನೆ ಇವೆಲ್ಲೂ ಕೂಡ ಸುತ್ತಮುತ್ತ ಗ್ರಾಮಸ್ಥರಿಗೆ, ಆ ರಸ್ತೆಗಳು ಕೂಡ ಪದೇ ಪದೇ ಲಾರಿಗಳು ಹೋಗಿ ಬರೋದ್ರಿಂದ ಹಾಳಾಗುವಂಥದ್ದು, ಇವೆಲ್ಲ ಪ್ರಾಬ್ಲಮ್ಗಳು ಆಗೋದ್ರಿಂದ ಮೂಲಭೂತ ಸೌಕರ್ಯಗಳ ಕೊರತೆ ಎದುರಾಗುವಂಥದ್ದು, ಅದು ಸಮಸ್ಯೆ ಎದುರಾಗುವಂಥದ್ದನ್ನ ಈ ಬೆಳ್ಳಹಳ್ಳಿ ಗ್ರಾಮಸ್ಥರು ಮುಖ್ಯವಾಗಿ ಡಿಮ್ಯಾಂಡ್ ಅನ್ನ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಕೂಡ, ನಮಗೆ ಬಂದ ಮಾಹಿತಿಯ ಪ್ರಕಾರ ಸರ್ಕಾರ ಕೂಡ ಈಗ 90 ಕೋಟಿ ರೂಪಾಯಿ ಡೆವಲಪ್ಮೆಂಟ್ ಏನು ಫಂಡ್ ಅನ್ನ ಕೊಡ್ಲಿಕ್ಕೆ ಸರ್ಕಾರ ಒಪ್ಕೊಂಡಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗಿರುವಂತದ್ದು. ಅದರಲ್ಲೂ ಕೂಡ ಜಿ ಕನ್ನಡ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಮಹೇಶ್ವರ್ ರಾವ್ ಅವರು ಕೊಟ್ಟಿರುವಂತದ್ದು. ಏನಂದ್ರೆ ಗ್ರಾಮಸ್ಥರ ಜೊತೆ ಮಾತುಕತೆ ಮಾಡಿದ್ದೇವೆ, ರಾತ್ರಿಯ ಸಮಸ್ಯೆ ಈಗಾಗಲೇ ಬಗೆಹರಿಸಿದ್ದೇವೆ, ಕೆಲವು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಡಿಮ್ಯಾಂಡ್ ಅನ್ನು ಮಾಡಿದ್ದಾರೆ, ಅದನ್ನ ಮಾಡ್ಕೊಡ್ತೇವೆ ಅನ್ನುವಂತ ವಿಚಾರವನ್ನ ಹೇಳಿರುವಂತದ್ದು. ಸರ್ಕಾರದ ಮಟ್ಟದಲ್ಲೂ ಕೂಡ ಮತ್ತಷ್ಟು ಅಂದ್ರೆ ಇದರ ಬಗ್ಗೆ ಹೆಚ್ಚಿನ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಗಮನ ಕೊಡುವಂತದ್ದು, ಈ ಪದೇ ಪದೇ ಈ ತರ ಸಮಸ್ಯೆ ಯಾವತ್ತು ಎದುರಾಗದಂತೆ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಸಿದ್ಧವಿದೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಕಳೆದ ರಾತ್ರಿ ಸಮಸ್ಯೆ ಬಗೆಹರಿಯೋದ್ರಿಂದ ಕಸದ ಲಾರಿಗಳು ಏನು ಅಲ್ಲಿ ನಿಂತ್ಕೊಂಡಿದ್ದು ಅದಕ್ಕೆ ಈಗ ಅವು ಮತ್ತೆ ಮರುಚಾಲನೆ ಸಿಕ್ಕಿರುವಂತದ್ದು. ಆ ಕಸದ ಲಾರಿಗಳ ಕಾರ್ಯಾಚರಣೆ ಎಂದಿನಂತೆ ಆರಂಭ ಆಗಿರುವಂತದ್ದನ್ನ ನಾವು ಕಾಣಬಹುದಾಗಿದೆ. ಗ್ರಾಮಸ್ಥರ ಸಮಸ್ಯೆಗಳನ್ನ ಮಹೇಶ್ವರ ಈಗಾಗಲೇ ನಾವು ಮಾತುಕತೆ ಮಾಡಿಸಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಈ ಕಸದ ಕಾರ್ಪೊರೇಷನ್, ಕಸಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕವಾದ ನಿಗಮ ಇದೆ. ಆ ಕಸದ ನಿರ್ವಹಣೆಯನ್ನ ಮಾಡ್ಲಿಕ್ಕೆ ಒಂದು ನಿಗಮವನ್ನು ಮಾಡಿರುವಂತದ್ದು. ಆ ನಿಗಮದ ಮೂಲಕ ಏನ್ ಸಮಸ್ಯೆಗಳಿದೆ ಗ್ರಾಮಸ್ಥರ ಅವೆಲ್ಲ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ನಾವು ಬದ್ಧ ಇದ್ದೇವೆ ಅನ್ನೋ ಮಾಹಿತಿಯನ್ನು ಕೂಡ ಮಹೇಶ್ವರ ಅವರು ಹೇಳಿರುವಂತದ್ದು. ಈ ವಿಲೇಜ್ ಫಂಡ್ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಳೆದ 2 ವರ್ಷಗಳಿಂದ ಸರಿಯಾಗಿ ವಿಲೇಜ್ ಫಂಡ್ ಕೊಡದಲೇ ಇರೋನಲ್ಲಿ ಆ ಒಂದು ಗ್ರಾಮಸ್ಥರಿಗೆ ರಸ್ತೆಗಳಾಗಿರ್ಬೋದು ಅಂತದ್ದು, ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳ ಪರಿಹಾರ ಮಾಡ್ಲಿಕ್ಕೆ ದುಡ್ಡಿರ್ಲಿಲ್ಲ ಅನ್ನುವಂತ ಮಾತನ್ನ ಈ ಹಿಂದೆ ಏನು ಮಹದೇವಪುರ ವಲಯದ ಶಾಸಕರಾಗಿರುವಂತಹ ಅರವಿಂದ್ ಲಿಂಬಾವಳಿ ಅವರ ಪತ್ನಿಯವರು ಹೇಳಿರುವಂತದ್ದು. ಅವರು ಮಂಜುಳಾ ಅವರು ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ ಈ ತರ ಇದೆ, ಫಂಡ್ ಬರ್ತಾ ಇಲ್ಲ, ಹಾಗೆ ನಾವೇ ಅಭಿವೃದ್ಧಿ ಮಾಡಕ್ ಆಗಲ್ಲ ಅಂತ ಗ್ರಾಮಸ್ಥರಿಗೆ ಮಾಹಿತಿಯನ್ನ ಹಾಕಿದ್ರು. ಆ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಇದಕ್ಕೆ
ಲಾರಿಗಳಿಗೆ ತಡೆ ಒಡ್ಡಿ ನಿನ್ನೆ ಹೋಗದಂತೆ ಒಂದು ಪ್ರತಿಭಟನೆಯನ್ನು ಮಾಡಿರುವಂತದ್ದು. ಆ ತಡೆ ಒಡ್ಡಿ ಲಾರಿಗಳ ಕಾರ್ಯಾಚರಣೆ ನಿಲ್ಲಿಸ್ಬಿಟ್ಟಿದ್ರು. ಈಗ ಸರ್ಕಾರ ಮಧ್ಯಪ್ರವೇಶ ಮಾಡಿ ಇದನ್ನ ಸಾಲ್ವ್ ಮಾಡಿರೋ ಹಿನ್ನೆಲೆಯಲ್ಲಿ ಎಂದಿನಂತೆ ಈಗ ಡಂಪಿಂಗ್ ಯಾರ್ಡ್ಗೆ ಲಾರಿಗಳು ಹೋಗ್ತಾ ಇದೆ. ಜೊತೆಗೆ ಅದನ್ನ ಶುದ್ಧವಾಗಿ ಇಟ್ಕೊಳ್ಳೋದು, ಸುತ್ತಮುತ್ತಲಿನ ಗ್ರಾಮಗಳಿಗೆ ವಾಸನೆ ಬರದಂತೆ ಕೆಲಸವನ್ನ ಕಾರ್ಯಾಚರಣೆ ಮಾಡುವಂತದ್ದು, ಜೊತೆಗೆ ರಸ್ತೆಗಳನ್ನ ಅಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಇವೆಲ್ಲ ಡಿಮ್ಯಾಂಡ್ಗಳೇನಿದೆ ಅವೆಲ್ಲಕ್ಕೂ ಕೂಡ ಸರ್ಕಾರ ಒಪ್ಕೊಂಡಿರುವಂತದ್ದು. ಹಂತ ಹಂತವಾಗಿ ಈ ಡಿಮ್ಯಾಂಡ್ ಗಳನ್ನ ನಾವು ಪೂರೈಸ್ತೇವೆ ಅನ್ನುವಂತಹ ಆಶ್ವಾಸನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ಸಮಸ್ಯೆಯನ್ನ ಸಾಲ್ವ್ ಮಾಡ್ಲಿಕ್ಕೆ ಕೂಡ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸ್ತಾ ಇದ್ರು. ಅವರು ಕೂಡ ಈಗ ಜಿಬಿಎ ಕಮಿಷನರ್ ಅವರಿಗೆ ಈ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಮಾಡಬೇಕಾಗುವಂತ ಈ ವಿಚಾರವನ್ನು ಕೂಡ ಹೇಳಿದ್ದಾರೆ. ಜೊತೆನಲ್ಲಿ ತೊಂದರೆ ಕೊಡದಂತೆ ಅಂದ್ರೆ ಲಾರಿಗಳ ಮುಷ್ಕರ ಮಾಡಿ ಸಮಸ್ಯೆ ಬಗೆಹರಿಸುವ ಬದಲು ಇದನ್ನ ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆಯನ್ನು ಬಗೆಹರಿಸಿದ್ರೆ ಚೆನ್ನಾಗಿರ್ತಿತ್ತು ಅನ್ನುವಂತ ಮಾತನ್ನು ಡಿ ಕೆ ಅವರು ಮಾತನ್ನು ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಗ್ರಾಮಸ್ಥರು ಕೂಡ ಈಗ ಈ ಒಂದು ಸಮಸ್ಯೆಯನ್ನ ತಮ್ಮ ಸಮಸ್ಯೆಗಳಿಗೆ ಸರ್ಕಾರ ಸೂಕ್ತವಾಗಿ ಸ್ಪಂದಿಸಿರೋ ಹಿನ್ನೆಲೆಯಲ್ಲಿ ಲಾರಿಗಳ ಕಾರ್ಯಾಚರಣೆಗೆ ಮತ್ತೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಪ್ರವೀಣ್. ಓಕೆ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.